ಪುರಾತನ ದೇವಾಲಯ ಐತಿಹಾಸಿಕ ಹಿನ್ನೆಲೆ ಇರೋ ದೇಗುಲದಲ್ಲಿ ಇವತ್ತು ಅದ್ಧೂರಿ ಜಾತ್ರೆ ನಡೆಯಿತು. ದೇವರಿಗೆ ತೊಡಿಸಿದ್ದ ವಜ್ರಾಭರಣಗಳ ಅಲಂಕಾರ ಕಂಡು ಭಕ್ತರು ಫುಲ್ ಖುಷಾದ್ರು. ಹಾಗಾದ್ರೆ ಆ ಜಾತ್ರೆಯ ವಿಶೇಷತೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಭಕ್ತಿ ಭಾವ ಹರಿಯುತ್ತಿದೆ. ವೈಭವದ ತೇರು ಸಾಗುತ್ತಿದೆ. ವಜ್ರಾಭರಣಗಳಿಂದ ವೇಣುಗೋಪಾಲ ಸ್ವಾಮಿ ಮೂರ್ತಿ ಹೊಳೆಯುತ್ತಿದೆ. ಸಾವಿರಾರು ಭಕ್ತರು ದೇವರಿಗೆ ನಮಿಸುತ್ತಿದ್ದಾರೆ. ದೇವನಹಳ್ಳಿಯ ಕೋಟೆ ವೇಣುಗೋಪಾಲ ಸ್ವಾಮಿ ದೇಗುಲದಲ್ಲಿ ನಡೆದ ಜಾತ್ರೆ ಇದು. ವಜ್ರಾಭರಣಗಳ ಜಾತ್ರೆ ಅಂತಲೇ ಕರೆಯುವ ಜಾತ್ರೆ ಇವತ್ತು ವೈಭವದಿಂದ ನಡೆಯಿತು. ರಾಜರ ಕಾಲದಲ್ಲಿ ದೇವರಿಗೆ ನೀಡಿದ್ದ ಆಭರಣಗಳನ್ನು ಬಿಗಿ ಭದ್ರತೆಯಲ್ಲಿ ತಂದು ದೇವರಿಗೆ ಅಲಂಕಾರ ಮಾಡಲಾಯಿತು. 250 ವರ್ಷಗಳಿಂದ ನಡೀತಾ ಇರುವ ಜಾತ್ರೆಯನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಬಂದಿದ್ರು. ಕಟ್ಟಡಗಳ ಮೇಲೆ ನಿಂತು ದೇವರನ್ನ ಕಣ್ತುಂಬಿಕೊಂಡ್ರು. ದೇವರಿಗೆ 3 ಸುತ್ತು ಮಾಡ್ತಾರೆ. ಒಂದ್ ಸುತ್ತಿಗೆ ಒಂದೊಂದ್ ತರ ಒಡವೆ ಹಾಕ್ತಾರೆ. ಫಸ್ಟ್ ಬೆಳ್ಳಿ, ಆಮೇಲೆ ಚಿನ್ನ, ಆಮೇಲೆ ವಜ್ರದ್ದು ಹಾಕಿ 3 ಸುತ್ತೂ ಮೆರವಣಿಗೆ ಮಾಡ್ತಾರೆ ದೇವಸ್ಥಾನದ ಹತ್ರ ಒಳಗಡೆ. ಅದೆಲ್ಲ ಮಾಡಿ ಮತ್ತೆ ತೇರ್ನ ರಾಜಬೀದಿಯಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಬ್ರಹ್ಮರಥೋತ್ಸವದಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ರು. ಸಚಿವ ಕೆಎಚ್ ಮುನಿಯಪ್ಪ ಸಹ ಭಕ್ತರ ಜೊತೆ ಕುಳಿತು ಬೂಂದಿ, ಪಾಯಸ, ಮುದ್ದೆ, ಕಾಳು ಸಾಂಬಾರ್ ಹಾಗೂ ಅನ್ನ ಸಾಂಬಾರ್ ಸವಿದ್ರು. ಗತಕಾಲದ ವೈಭವ ಸಾರುವ ವಜ್ರಾಭರಣಗಳ ಜಾತ್ರೆ ಈ ಬಾರಿಯೂ ಅದ್ಧೂರಿಯಾಗಿ ನೆರವೇರಿತು. ಉತ್ಸವ ಮೂರ್ತಿ ಕಣ್ತುಂಬಿಕೊಂಡು ಭಕ್ತಿ ಭಾವ ಮೆರೆದ್ರು. ನವೀನ್, ಟಿವಿ9 ದೇವನಹಳ್ಳಿ.